ಒಂದ್ ನಿಮಿಷ ಏನಿಲ್ಲ ಒಂದೇ ನಿಮಿಷ. ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಂತಡ್ರಿ, ಏನೋ ತಿಳ್ಕೊಂಡು ಹೇಳೋಣ. ಒಂದ್ ನಿಮಿಷ. ಈಗ ನೀರಾವರಿಗೆ ಇಟ್ಟಿರ್ತಕ್ಕಂಥ ಚಿಕ್ಕರಿ ಬಿಟ್ಕೊಂಡ್ರೆ ಏನಾಗುತ್ತೆ? ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು ಅಲ್ಲ, ಕಾವೇರಿಗೂ ಅದಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಿ? ಅದಕ್ಕಿಂತ ಹೆಚ್ಚು ಮಾತು ಕೃಷ್ಣಕ್ಕೆ ಕೊಡಬೇಕು. ಅಲ್ಲ ರೀ, ನಿಮ್ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ರಾಷ್ಟ್ರೀಯ ಯೋಜನೆ ಸೇರಿಸಿ ದುಡ್ಡು ತರೋದ್ ಕಲ್ತ್ಕೊಳ್ಳಿ. ಸುಮ್ಮನೆ ಇದರಿಂದ ಏನು ಪ್ರಯೋಜನ ಆಗಲ್ಲ ಈ ಬಜೆಟ್. ನೀವು ಮಾತಾಡ್ತೀರ, ಮಾತಾಡಿ ಮುಗಿಸ್ಲಿ. ಅಧ್ಯಕ್ಷರೇ, ನೀವೇನು ಕೇಳ್ತಾರ? ಇಲ್ಲ ಅಲ್ಲ, ಯಾವ ರೀತಿ ಅಸಮಾನತೆ ಅಂತ ಹೇಳ್ತೇನೆ. ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ. ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 17 ಇದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ 14 ಇವೆ. ಅದೇ ಇನ್ನೂ 4ರಿಂದ 5 ಜಿಲ್ಲೆ ಆಗಬೇಕು. ಏನೋ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 120 ಇದ್ದಾರೆ. ಉತ್ತರ ಕರ್ನಾಟಕ 96 ಮಂದಿ ಶಾಸಕರು, ಲೋಕಸಭಾ ಸದಸ್ಯರು. ದಕ್ಷಿಣ ಕರ್ನಾಟಕ 16, ಉತ್ತರ ಕರ್ನಾಟಕದಲ್ಲಿ 12. ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ 53, ಉತ್ತರ ಕರ್ನಾಟಕ 22. ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ಓಟ್ ಹಾಕೋರು ನಾವು, ಆಗೋರು ಯಾರು? ದಕ್ಷಿಣ ಕರ್ನಾಟಕದವ್ರು 10 ಮಂದಿ, ಉತ್ತರ ಕನ್ನಡದ 2. ಒಂದ್ ನಿಮಿಷ. ಏನಿಲ್ಲ ಒಂದೇ ನಿಮಿಷ. ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಂತಡ್ರಿ, ಏನೋ ತಿಳ್ಕೊಂಡು ಹೇಳೋಣ. ಒಂದ್ ನಿಮಿಷ. ಈಗ ಅಧ್ಯಕ್ಷರೇ, ನೀರಾವರಿಗೆ ಇಟ್ಟಿರ್ತಕ್ಕಂಥ ಚಿಕ್ಕರಿ ಬಿಟ್ಕೊಂಡ್ರೆ ಏನಾಗುತ್ತೆ? ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು ಅಲ್ಲ, ಕಾವೇರಿಗೂ ಅದಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಿ? ಅದಕ್ಕಿಂತ ಹೆಚ್ಚು ಮಾತು ಕೃಷ್ಣಕ್ಕೆ ಕೊಡಬೇಕು. ಅಲ್ಲ ರೀ, ನಿಮ್ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ರಾಷ್ಟ್ರೀಯ ಯೋಜನೆ ಸೇರಿಸಿ ದುಡ್ಡು ತರೋದ್ ಕಲ್ತ್ಕೊಳ್ಳಿ. ಸುಮ್ಮನೆ ಇದರಿಂದ ಏನು ಪ್ರಯೋಜನ ಆಗಲ್ಲ ಈ ಬಜೆಟ್ ಅಲ್ಲಿ. ನೀವು ಮಾತಾಡ್ತೀರ, ಮಾತಾಡಿ ಮುಗಿಸ್ಲಿ. ಅಧ್ಯಕ್ಷರೇ, ನೀವೇನು ಕೇಳ್ತಾರ? ಇಲ್ಲ ಅಲ್ಲ, ಯಾವ ರೀತಿ ಅಸಮಾನತೆ ಅಂತ ಹೇಳ್ತೇನೆ. ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ. ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 17 ಇದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ 14 ಇವೆ. ಅದೇ ಇನ್ನೂ 4ರಿಂದ 5 ಜಿಲ್ಲೆ ಆಗಬೇಕು. ಏನೋ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 120 ಇದ್ದಾರೆ. ಉತ್ತರ ಕರ್ನಾಟಕ 96 ಮಂದಿ ಶಾಸಕರು, ಲೋಕಸಭಾ ಸದಸ್ಯರು. ದಕ್ಷಿಣ ಕರ್ನಾಟಕ 16, ಉತ್ತರ ಕರ್ನಾಟಕದಲ್ಲಿ 12. ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ 53, ಉತ್ತರ ಕರ್ನಾಟಕ 22. ರಾಜ್ಯಸಭಾ ಅದು ಸಹಿತ ಉತ್ತರ ಕನ್ನಡದಾಗೆ ಓಟ್ ಹಾಕೋರು ನಾವು, ಆಗೋರು ಯಾರು? ದಕ್ಷಿಣ ಕನ್ನಡದವ್ರು 10 ಮಂದಿ, ಉತ್ತರ ಕನ್ನಡದ 2.